ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ವಸುಂಧರಾ ಪಾಕ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರಾವಳಿ ಶೈಲಿಯ ಮೀನಿನ ಪದಾರ್ಥವನ್ನು ಮಾಡ್ತಾ ಇದ್ದೇನೆ. ಬನ್ನಿ ಇದನ್ನು ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿ ಮತ್ತು ವಿಧಾನವನ್ನು ನೋಡುವ. ಮೊದಲಿಗೆ ಇದನ್ನು ಮಾಡಲಿಕ್ಕೆ ನಾನು ಒಂದು ಅರ್ಧ ಕೆಜಿಯಷ್ಟು ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಇದರಲ್ಲಿ 2 ಮೀನನ್ನು ಫ್ರೈ ಮಾಡ್ತೇನೆ, ಒಂದು ಮೀನನ್ನು ಮಾತ್ರ ನಾನು ಸಾರು ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ. ಈಗ ಇದನ್ನು ಮಾಡಲಿಕ್ಕೆ ಏನೇನು ಬೇಕಂತ ನೋಡುವ. ಇದನ್ನು ಮಾಡಲಿಕ್ಕೆ 1/4 ಚಮಚ ಮೆಂತೆ, 1/4 ಚಮಚ ಸಾಸಿವೆ, 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಕಾಳುಮೆಣಸು, 10 ರಿಂದ 12 ಒಣಮೆಣಸು, 1/4 ಚಮಚ ಅರಿಶಿನ, ಕರಿಬೇವು, 6 ರಿಂದ 8 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಚಿಕ್ಕ ಈರುಳ್ಳಿ, 1 ಕಪ್ ತೆಂಗಿನ ತುರಿ ಅನ್ನು ತೆಗೆದುಕೊಳ್ತೇನೆ. ಮೊದಲಿಗೆ ಇಲ್ಲಿ ಬಾಣಲೆಯನ್ನು ಇಟ್ಟು ಇದಕ್ಕೆ 3 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಹಾಕಿ ಫ್ರೈ ಮಾಡ್ತೇನೆ. ತುಂಬ ಓವರ್ ಬರ್ನ್ ಆಗೋದು ಬೇಡ, ಬರ್ನ್ ಆದರೆ ಮತ್ತು ಪದಾರ್ಥ ಕಹಿ ಬರ್ತದೆ. ಎಲ್ಲ ಇಂಗ್ರೀಡಿಯೆಂಟ್ ಹಾಕಬೇಕು. ನಾನಿದರಲ್ಲಿ ಸ್ವಲ್ಪ ಓಮವನ್ನು ಹಾಕಿದ್ದೇನೆ, ಇದು ಆಪ್ಷನಲ್ಲು, ಬೇಕಾದರೆ ಹಾಕಿಕೊಳ್ಬೋದು. ಇದು ಆರೋಗ್ಯಕ್ಕೆ ಒಳ್ಳೆಯದು, ನಾವೆಲ್ಲ ಮನೆಯಲ್ಲಿ ಹೆಚ್ಚು ಯೂಸ್ ಮಾಡೋದ್ರಿಂದ ಹಾಕ್ತಾ ಇದ್ದೇನೆ. ಮತ್ತು ನಾನಿದು ಇಂಗ್ರೀಡಿಯೆಂಟ್ಸ್ನಲ್ಲಿ ಹೇಳಲಿಕ್ಕೆ ಮರ್ತಿದ್ದೆ, ಇದಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ಕೂಡ ಬಳಸಿದ್ದೇನೆ ನಾನು. ಈಗೆಲ್ಲವನ್ನು ಫ್ರೈ ಮಾಡಿ ಇಟ್ಕೊಳ್ತೇನೆ. ಈಗ ಕಡೆಯಲ್ಲಿ ಕಾಯಿಯನ್ನು ಕೂಡ ಹಾಕ್ತೇನೆ. ಕಾಯನ್ನು ಸ್ವಲ್ಪ ಬಾಡಿಸುವ, ಏಕೆಂದರೆ ಹಸಿಕಾಯನ್ನು ಸ್ವಲ್ಪ ಹೀಗೆ ಬಾಡಿಸಿ ಹಾಕೋದ್ರಿಂದ ಸಾರು ಬೇಗ ಹಾಳಾಗೋದಿಲ್ಲ. ಈಗ ಇದನ್ನೆಲ್ಲ ತಣ್ಣಗಾದ ನಂತರ ಒಂದು ಜಾರಿಗೆ ಹಾಕಿ ಇಟ್ಕೊಳ್ಬೇಕು. ಇದಕ್ಕೆ 1 ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಬಿಟ್ಕೊಳ್ಬೇಕು. ಈಗ ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಮತ್ತು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದಕ್ಕೆ ರುಬ್ಬಿದ ಮಸಾಲೆಯನ್ನು ಕೂಡ ಮಿಕ್ಸ್ ಮಾಡಬೇಕು. ಜಾರ್ನಲ್ಲಿ ಗಸಿ ಉಳಿದಿರ್ತದಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ತೊಳೆದು ಹಾಕಬೇಕು. ನಾನು ಇದರಲ್ಲಿ ಆಲ್ಮೋಸ್ಟ್ 3/4 ಲೀಟರ್ನಷ್ಟು ನೀರನ್ನು ಯೂಸ್ ಮಾಡಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸತಿ ಕಲಸಿ ಗ್ಯಾಸನ್ನು ಆನ್ ಮಾಡಿ ಕುದಿಲಿಕ್ಕಿಡುವ. ಇಲ್ಲಿ ನಾನು ಮೊದಲಿಗೆ ಹದವನ್ನು ಮಾಡಿಕೊಂಡು ಮತ್ತೆ ಗ್ಯಾಸ್ನಲ್ಲಿ ಇಡ್ತಾ ಇದ್ದೇನೆ. ಗ್ಯಾಸ್ ಆನ್ ಮಾಡಿದ್ದೇನೆ, ಎಲ್ಲವನ್ನು ಕಲಸಿ ಒಂದು 15 ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಬೇಯಲಿಕ್ಕೆ ಇಡುವಾಗ ಲಿಡ್ಡನ್ನು ಕಂಪ್ಲೀಟ್ ಕ್ಲೋಸ್ ಮಾಡೋದು ಬೇಡ, ಸ್ವಲ್ಪ ಗ್ಯಾಪ್ ಇಡುವ. ಕಂಪ್ಲೀಟ್ ಬಂದ್ ಮಾಡಿದರೆ ಸಾರು ಉಪ್ತದೆ. ಇಷ್ಟಾದರೆ ಸಾಕು. ಈಗ ಒಂದು 15 ನಿಮಿಷ ಆಗಿದೆ, ಓಪನ್ ಮಾಡಿದ್ದೇನೆ. ಒಂದು ಸತಿ ಕಲಸಿ ನೋಡಬೇಕು. ಈ ಟೈಮ್ನಲ್ಲಿ ರುಚಿಯನ್ನು ನೋಡ್ಕೊಳ್ಳಿ, ಉಪ್ಪು ಮಿನಿ ಕಡಿಮೆ ಇದ್ದರೆ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಬೋದು. ಈಗ ರುಚಿ ಸರಿಯಾಗಿದೆ. ಈಗ ಇದಕ್ಕೆ ಮೀನನ್ನು ಹಾಕ್ತಾ ಇದ್ದೇನೆ. ಮೀನು ತುಂಬ ಬೇಗ ಬೇಯ್ತದೆ, ಅದನ್ನು ಹೆಚ್ಚೊತ್ತು ಬೇಯಿಸ್ಬೇಕಂತಿಲ್ಲ. ಮೀನು ಒಂದು 5 ರಿಂದ 10 ನಿಮಿಷದಲ್ಲಿ ಬೆಂದು ಬಿಡ್ತದೆ. ಒಂದು ಕುದಿ ಬಂದರೆ ಸಾಕದಕ್ಕೆ. ಈಗ ಇದನ್ನು ಮುಚ್ಚಳನ್ನು ಬಂದ್ ಮಾಡಿಡ್ತೇನೆ. ಈಗ ಒಂದು 10 ನಿಮಿಷ ಆಗಿದೆ, ಮಸಾಲೆ ಜೋರು ಬೇಯ್ತಾ ಉಂಟು. ಈ ಕಲಿಸುವಾಗ ಜೋರು ಕಲಿಸಬಾರ್ದು, ಮೀನು ಪುಡಿ ಪುಡಿ ಆಗ್ತದೆ, ನಿಧಾನದಲ್ಲಿ ಕಲಿಸ್ಬೇಕು. ಈಗ ಮೀನು ಸಾರು ರೆಡಿಯಾಗಿದೆ. ಈಗ ಇದನ್ನು ಅನ್ನದೊಟ್ಟಿಗೆ ಸರ್ವ್ ಮಾಡುವ. ಮುಂದಿನ ದಿನಗಳಲ್ಲಿ ಮೀನು ಫ್ರೈಯನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ನೀವು ಕೂಡ ಈ ಮೀನಿನ ಪದಾರ್ಥವನ್ನು ಮನೆಯಲ್ಲಿ ಮಾಡಿ ಹೇಗೆ ಬಂತಂತ ಹೇಳಿ. ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ರುಚಿಯೊಂದಿಗೆ ಸಿಕ್ಕುವ. ಇತಿ ನಿಮ್ಮ ವಸುಂಧರಾ.